ಕೇದಾರನಾಥ. ಈ ನೆಲದಲ್ಲಿ ಶಿವನನ್ನು ನೆನೆದು ಅವನೆಡೆಗೆ ಹಾಕುವ ಪ್ರತಿ ಹೆಜ್ಜೆಯೂ ಆಧ್ಯಾತ್ಮದ ದಿಕ್ಕಿನಲ್ಲಿ ಸಾಗುತ್ತದೆ, ಅರಿವಿನೆಡೆಗೆ ಸಾಗುತ್ತದೆ. ಕೇದಾರನಾಥ ಕೇವಲ ಒಂದು ದೇವಸ್ಥಾನದ ಪ್ರತೀಕವಾಗಿ ನಿಂತಿಲ್ಲ, ಕೇವಲ ನಮಸ್ಕರಿಸಿ ಕುಂಕುಮ ಹಣೆಗಿಟ್ಟುಕೊಂಡು ಬರುವ ತಾತ್ಕಾಲಿಕ ಸಾಕ್ಷಾತ್ಕಾರದ ಬೀಡು ಅದಲ್ಲ. ಕೇದಾರ ಈ ನೆಲದ ಮಣ್ಣಿನ ಪರಂಪರೆಯನ್ನ ನೂರಾರು ವರ್ಷಗಳ ಕಾಲ ಹೊತ್ತುಕೊಂಡು ಸ್ಥಿರಸ್ಥಾಯಿಯಾಗಿರೋ ಆಧ್ಯಾತ್ಮಿಕ, ಸಾಂಸ್ಕೃತಿಕ ಭಕ್ತಲೋಕ. ಹಿಮಾಲಯದ ತಪ್ಪಲಿನಲ್ಲಿ, ಗಿರಿ ಕಂದರಗಳ ತಪ್ಪಲಿನಲ್ಲಿ, ಮಂದಾಕಿನಿ ನದಿಯ ಮಡಿಲಿನಲ್ಲಿ ವಿರಾಜಮಾನನಾಗಿರುವ ರುದ್ರ ಈ ಮಣ್ಣಿನ ಆಧ್ಯಾತ್ಮಿಕ ಶಕ್ತಿ ಕೇಂದ್ರ. ಆ ಭೋಲೆನಾಥನ ಒಂದೊಂದು ಮಹಿಮೆಯನ್ನು ಕೇಳುವುದೇ ಕರ್ಣಾಮೃತ. ಭಾರತ ಯಾವಾಗಲೂ ಧರ್ಮ, ಸಂಸ್ಕೃತಿ ಹಾಗೂ ಶ್ರದ್ಧೆಗೆ ಪ್ರಸಿದ್ಧವಾಗಿರುವ ದೇಶ. ಈ ದೇಶದಲ್ಲಿ ಮೂಲೆ ಮೂಲೆಯಲ್ಲಿಯೂ ದೇವಸ್ಥಾನಗಳಿವೆ, ನೂರಾರು ಶ್ರದ್ಧಾ ಕೇಂದ್ರಗಳಿವೆ, ನೂರಾರು ದೇವರ ದೇವಸ್ಥಾನಗಳಿವೆ. ಆದರೆ ಯಾವಾಗ ಮಾತು ಶಿವನೊಲುಮೆಯನ್ನು ನೆನೆಯುತ್ತೋ ಆಗ ಕಣ್ಮುಂದೆ ಬರೋ ಕೆಲವು ಅಗ್ರಗಣ್ಯ ಕೇಂದ್ರಗಳಲ್ಲಿ ಕೇದಾರನಾಥವೂ ಒಂದು. ದೇಶದಲ್ಲಿ ಸಾವಿರ ಸಂಖ್ಯೆಯಲ್ಲಿ ಶಿವನ ದೇವಸ್ಥಾನಗಳಿವೆ, ರುದ್ರನ ಪೂಜೆ ನಡೆಯುತ್ತೆ. ಆದ್ರೆ ಶಿವ ಅಂದ್ರೆ ಪ್ರಮುಖವಾಗಿ ನೆನಪಾಗೋದು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಕೇದಾರೇಶ್ವರ. ಶುಭ್ರವಾಗಿ ಹರಿಯುವ ಮಂದಾಕಿನಿ ನದಿ, ಹಚ್ಚ ಹಸಿರಿನ ಕಾಡು, ಸುತ್ತಲೂ ಬೆಣ್ಣೆಯಂತೆ ಹಿಮ ಹೊತ್ತು ನಿಂತ ಬೆಟ್ಟಗಳು, ನಡುವೆ ವಿರಾಜಮಾನನಾಗಿ ಭಕ್ತ ಕೋಟಿಯನ್ನು ಸೆಳೆಯುವ ಗೌರೀಶ. ನೂರಾರು ವರ್ಷಗಳಿಂದ ಇಲ್ಲಿ ನೆಲೆ ನಿಂತ ಈ ದೇವಸ್ಥಾನ ಹಲವು ಪವಾಡಗಳಿಗೆ, ಹಲವು ರಹಸ್ಯಗಳಿಗೆ ಹಾಗೂ ಹಲವು ಆಶ್ಚರ್ಯಗಳಿಗೆ ಹೆಸರಾಗಿದೆ. ನಿತ್ಯ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಈ ಈಶ್ವರನ ಸನ್ನಿಧಿಗೆ ಬಂದು ತಮ್ಮ ಶ್ರದ್ಧೆಯನ್ನ ಸಲ್ಲಿಸಿ ಹೋಗ್ತಾರೆ. ಇಲ್ಲಿಗೆ ಬಂದು ಹೋದ ಭಕ್ತ ಕೋಟಿಯನ್ನು ಆ ಭಯಹರ ಶಿವ ಕಾಯುತ್ತಾನೆ ಎಂಬ ನಂಬಿಕೆ ಇದೆ. ಹೀಗೆ ಭಕ್ತ ಕೋಟಿಯನ್ನು ತನ್ನೆಡೆಗೆ ಸೆಳೆಯುವ ಈ ದೈವ ಸನ್ನಿಧಿ ಇರೋದು ಉತ್ತರಾಖಂಡದ ರುದ್ರಪ್ರಯಾಗದ ಹಿಮಾಲಯದ ಗರ್ಭದಲ್ಲಿ. 12 ಜ್ಯೋತಿರ್ಲಿಂಗಗಳಲ್ಲಿ, 4 ಧಾಮ್ಗಳಲ್ಲಿ ಹಾಗೂ ಪಂಚ ಕೇದಾರಗಳಲ್ಲಿ ಇದೂ ಒಂದು. ಇಲ್ಲಿನ ವಾತಾವರಣ ಹಾಗೂ ಹವಾಮಾನವನ್ನಾಧರಿಸಿ ದೇಗುಲವನ್ನು ಕೇವಲ ಏಪ್ರಿಲ್ನಿಂದ ನವೆಂಬರ್ವರೆಗೆ ಮಾತ್ರ ತೆರೆಯಲಾಗುತ್ತೆ. ಕತ್ಯೂರಿ ಶೈಲಿಯಲ್ಲಿ ಕೇದಾರನಾಥ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ. ಈ ದೇವಾಲಯದ ಮತ್ತೊಂದು ಅಚ್ಚರಿಯ ವಿಷಯ ಅಂದ್ರೆ 400 ವರ್ಷಗಳ ಕಾಲ ಹಿಮದಲ್ಲಿಯೇ ಭೂಗತಗೊಂಡಿದ್ದರೂ ಕೂಡ ದೇಗುಲ ಇನ್ನೂ ಸುರಕ್ಷಿತವಾಗಿರೋದು. ಕಾರಣ ದೇಗುಲ ನಿರ್ಮಾಣಕ್ಕೆ ಬಳಸಿದ ಕಲ್ಲುಗಳು 13ನೇ ಶತಮಾನದಿಂದ 17ನೇ ಶತಮಾನದವರೆಗೂ ಒಂದು ಸಣ್ಣ ಹಿಮಯುಗ ಜನ್ಮ ತಾಳಿತ್ತು. ಆಗ ಹಿಮಾಲಯದ ಹಲವು ಪ್ರದೇಶಗಳು ಹಿಮದಲ್ಲಿಯೇ ಮುಳುಗಿ ಹೋಗಿದ್ವು. ಒಟ್ಟು 400 ವರ್ಷಗಳ ಕಾಲ ಈ ರುದ್ರದೇವನ ಮಂದಿರ ಹಿಮದಲ್ಲಿಯೇ ಮುಚ್ಚಿ ಹೋಗಿತ್ತು. ಬಳಿಕ ಹಿಂದೆ ಸರಿದ ಹಿಮ ದೇವಾಲಯವನ್ನು ಮತ್ತೆ ಲೋಕದ ಕಣ್ಣಿಗೆ ಅಸ್ತಿತ್ವಕ್ಕೆ ತಂದಿತ್ತು. 400 ವರ್ಷಗಳ ಕಾಲ ಹಿಮದಲ್ಲಿಯೇ ಮುಳುಗಿ ಹೋಗಿದ್ದರೂ ಕೂಡ ಈ ದೇಗುಲದ ಒಂದೇ ಒಂದು ಕಲ್ಲು ಕೂಡ ಸಣ್ಣದಾಗಿ ಹಾನಿಗೊಂಡಿಲ್ಲ. ಇದು ಭೋಲೆಶಂಕರನ ಮಹಿಮೆ ಎಂದೇ ಇಂದಿಗೂ ಕೂಡ ಕೊಂಡಾಡಲಾಗುತ್ತೆ. ಕೇದಾರನಾಥದಲ್ಲಿ ಶಿವಮಂದಿರ ನಿರ್ಮಾಣದ ಇತಿಹಾಸ ಕೆದಕಿಕೊಂಡು ಹೋದ್ರೆ ಅದು ನಮ್ಮನ್ನು ಮಹಾಭಾರತದ ಕಾಲಕ್ಕೆ ಕರೆದುಕೊಂಡು ಹೋಗಿ ನಿಲ್ಲಿಸುತ್ತೆ. ಭಗವಾನ್ ರುದ್ರ ಕೇದಾರದಲ್ಲಿ ತ್ರಿಕೋನಾಕಾರ ಲಿಂಗದ ಸ್ವರೂಪದಲ್ಲಿ ಸದಾಕಾಲ ನೆಲೆ ನಿಂತಿದ್ದಾರೆ ಎಂಬ ಪ್ರತೀತಿ ಇದೆ. ನಮಗೆ ಕೇದಾರದ ಬಗ್ಗೆ ಪುರಾಣದಲ್ಲಿ ಹಲವು ಉಲ್ಲೇಖಗಳು ಕಾಣಸಿಗ್ತವೆ. ಮಹಾಭಾರತದಲ್ಲಿಯೂ ಕೂಡ ಈ ಕ್ಷೇತ್ರದ ಬಗ್ಗೆ ಉಲ್ಲೇಖವಿದೆ. ಮಹಾಭಾರತದ ಕಥೆಗಳ ಪ್ರಕಾರ ಕೇದಾರದಲ್ಲಿ ಸಾಕ್ಷಾತ್ ಶಿವ ಪಾಂಡವರಿಗೆ ದರ್ಶನ ನೀಡಿದ. ಇದೇ ಕಾರಣಕ್ಕಾಗಿ ಪಾಂಡವರು ಇಲ್ಲಿ ಶಿವನ ಮಂದಿರವನ್ನು ನಿರ್ಮಿಸಿದ ಬಗ್ಗೆ ಉಲ್ಲೇಖವಿದೆ. ಕುರುಕ್ಷೇತ್ರ ಯುದ್ಧ ಮುಕ್ತಾಯವಾದ ಬಳಿಕ ಜ್ಯೇಷ್ಠ್ಯ ಪಾಂಡವ ಯುಧಿಷ್ಠರನಿಗೆ ಹಸ್ತಿನಾವತಿ ಮಹಾರಾಜನಾಗಿ ಪಟ್ಟಾಭಿಷೇಕ ಮಾಡಲಾಯಿತು. ನಂತರ ಹಲವು ವರ್ಷಗಳ ಕಾಲ ಯುಧಿಷ್ಠಿರ ಸಮರ್ಥವಾಗಿ ರಾಜ್ಯಭಾರ ಮಾಡಿದ. ಬಳಿಕ ಒಂದು ದಿನ ಶ್ರೀಕೃಷ್ಣನೊಂದಿಗೆ ಮಹಾಭಾರತದ ಯುದ್ಧದ ಬಗ್ಗೆ ಮಾತನಾಡಲು 5 ಪಾಂಡವರು ಕುಳಿತುಕೊಂಡಿದ್ರು. ನಮ್ಮ ಮೇಲೆ ರಕ್ತ ಸಂಬಂಧಿಗಳನ್ನೇ ಕೊಂದ ಬ್ರಹ್ಮ ಹತ್ಯಾ ದೋಷವಿದೆ, ಈ ಕಳಂಕವನ್ನು ಹೇಗೆ ದೂರ ಮಾಡಿಕೊಳ್ಳಬೇಕು ಎಂದು ಕೇಳುತ್ತಾರೆ. ಆಗ ಕೃಷ್ಣ ತೋರಿದ ವಿಳಾಸ ಕೇದಾರನಾಥ. ಬಂಧುಗಳನ್ನು ಕೊಂದ ಈ ಪಾಪದಿಂದ ಮುಕ್ತಿ ಬೇಕಾದಲ್ಲಿ ನೀವು ಮಹಾದೇವನ ಮೊರೆ ಹೋಗಲೇಬೇಕು, ಅವನು ಮಾತ್ರ ನಿಮ್ಮ ಗಂಟಿದ ಪಾಪವನ್ನು ತೊಳೆಯಬಲ್ಲ ಎಂದು ಹೇಳುತ್ತಾನೆ ಸ್ನೇಹ ಬಂಧು ಶ್ರೀಕೃಷ್ಣ. ಕೃಷ್ಣ ಇಷ್ಟು ಹೇಳಿ ದ್ವಾರಕೆಯತ್ತ ಹೋಗಿಬಿಡ್ತಾನೆ. ಮತ್ತೊಂದು ಕಡೆ ಪಾಂಡವರು ಚಿಂತೆಗೆ ಬೀಳ್ತಾರೆ. ಈ ರಾಜ್ಯಾಡಳಿತವನ್ನು ನಿಲ್ಲಿಸಿ ಯಾವಾಗ ಶಿವನೆಡೆಗೆ ಶರಣು ಹೋಗುವುದು ಎಂದು ಚಿಂತಿಸಲು ಆರಂಭಿಸುತ್ತಾರೆ.
ಅತ್ತ ದ್ವಾರಕೆಯಲ್ಲಿ ಯಾದವರ ಕಲಹವೆದ್ದು ಸಮುದ್ರದಲ್ಲಿ ದ್ವಾರಕೆ ಮುಳುಗಿ ಶ್ರೀಕೃಷ್ಣನೂ ಕೂಡ ಬೇಡನ ಬಾಣಕ್ಕೆ ತಗುಲಿ ತನ್ನ ಪರಂಧಾಮಕ್ಕೆ ಮರಳಿದ ಎಂಬ ಸುದ್ದಿ ತಿಳಿದ ಬಳಿಕ ಪಾಂಡವರು ಇನ್ನು ನಾವು ರಾಜ್ಯವಾಳುತ್ತಾ ಕೂರುವುದರಲ್ಲಿ ಅರ್ಥವಿಲ್ಲವೆಂದು ರಾಜ್ಯವನ್ನು ಪರೀಕ್ಷಿತನಿಗೆ ಒಪ್ಪಿಸಿ ಶಿವನನ್ನು ಅರಸಿ ಹೊರಟರು. ದ್ರೌಪದಿಯೊಂದಿಗೆ ರಾಜ್ಯ ತೊರೆದು ಹೊರಟ ಪಾಂಡವರು ಮೊದಲು ಶಿವನ ದರ್ಶನಕ್ಕಾಗಿ ಪಾಂಡವ ಕಾಶಿಯನ್ನು ತಲುಪಿದ್ರು. ಆದರೆ ಅಲ್ಲಿ ಅವರಿಗೆ ಮಹಾದೇವನ ದರ್ಶನವಾಗಲಿಲ್ಲ. ಹೀಗೆ ಶಿವನನ್ನು ಹುಡುಕುತ್ತಾ ಹಿಮಾಲಯಕ್ಕೆ ಬಂದು ತಲುಪಿದರು ಪಾಂಡವರು. ಅಲ್ಲಿ ಶಿವನು ಅವರ ಕಣ್ಣಿಗೆ ಕಾಣುತ್ತಿದ್ದಂತೆ ಅಂತರ್ಧಾನನಾದ. ಅದನ್ನು ಕಂಡ ಯುಧಿಷ್ಠರು, ಹೇ ಪ್ರಭು, ನಿನ್ನ ದರ್ಶನಕ್ಕಾಗಿಯೇ ನಾವಿಲ್ಲಿ ಬಂದಿದ್ದೇವೆ, ನಿನ್ನ ಕಾಣದ ಹೊರತು ನಾವಿಲ್ಲಿಂದ ಹೊರಡುವುದಿಲ್ಲ ಎಂದು ಬೇಡಿಕೊಳ್ಳುತ್ತಾನೆ. ಇದೇ ಸಮಯದಲ್ಲಿ ಒಂದು ಬಲಿಷ್ಠ ಗೂಳಿಯೊಂದು ನುಗ್ಗಿ ಬರುತ್ತೆ. ಅದರೊಂದಿಗೆ ಭೀಮ ಕದನಕ್ಕೆ ಇಳಿಯುತ್ತಾನೆ. ಕಾದಾಟದಲ್ಲಿ ಗೂಳಿಯ ಮುಖವು ಹಿಮದಲ್ಲಿ ಸಿಲುಕಿ ಹೋಗುತ್ತೆ. ಗೂಳಿಯ ಬಾಲ ಹಿಡಿದು ಭೀಮ ಎಳೆಯಲು ಹೋದಾಗ ಅದರ ಮುಖ ದೇಹದಿಂದ ಭಿನ್ನಗೊಂಡು ಆಚೆ ಬೀಳುತ್ತೆ. ಅದೇ ಶಿವಲಿಂಗವಾಗಿ ಬದಲಾಗುತ್ತೆ. ಆ ಲಿಂಗದ ಮೂಲಕವೇ ಶಿವನು ಪ್ರತ್ಯಕ್ಷವಾಗಿ ಪಾಂಡವರಿಗೆ ದರ್ಶನ ನೀಡುತ್ತಾನೆ. ಅವರಿಗೆ ಸ್ವರ್ಗದತ್ತ ಪ್ರಸ್ಥಾನವಾಗುವ ಹಾಗೂ ಅಂಟಿದ ಬ್ರಹ್ಮ ಹತ್ಯಾ ದೋಷದ ನಿವಾರಣೆಗೆ ಪರಿಹಾರವನ್ನು ಸೂಚಿಸುತ್ತಾನೆ. ಶಿವನ ದರ್ಶನ ಪಡೆದು ಪಾಂಡವರು ಕೃತಜ್ಞರಾಗ್ತಾರೆ. ಅಲ್ಲದೆ ಆ ಶಿವಲಿಂಗವನ್ನು ಅಲ್ಲಿಯೇ ಪ್ರತಿಷ್ಠಾಪಿಸಿ ಪೂಜೆಯನ್ನು ಸಲ್ಲಿಸುತ್ತಾರೆ. ಆ ಶಿವಲಿಂಗವೇ ಸದ್ಯ ಕೇದಾರದಲ್ಲಿರುವ ಜ್ಯೋತಿರ್ಲಿಂಗವೆಂದು ಹೇಳಲಾಗುತ್ತೆ. ಸದ್ಯ ಇರುವ ಮಂದಿರವನ್ನು ಕಟ್ಟಿದವರು ವಿಕ್ರಮ ಸಂವತ್ಸರ 1076ರಿಂದ 1099ರವರೆಗೆ ಆಳ್ವಿಕೆ ಮಾಡಿದ ಮಾಲ್ವಾದ ರಾಜವಿಕ್ರಮ ಭೋಜ ಎಂದು ಹೇಳಲಾಗುತ್ತೆ. ಇನ್ನು ಕೆಲವರು ಹೇಳುವ ಪ್ರಕಾರ ಈ ಮಂದಿರವನ್ನು 8ನೇ ಶತಮಾನದಲ್ಲಿ ಆದಿ ಶಂಕರಾಚಾರ್ಯರು ನಿರ್ಮಿಸಿದರು ಎಂದು ಹೇಳಲಾಗ್ತಿದೆ. ಇದೇ ಮಂದಿರ ಈಗ ಹಲವು ಅಚ್ಚರಿಗಳನ್ನ ಭಕ್ತ ಕೋಟಿಯಲ್ಲಿ ಸೃಷ್ಟಿಸಿದೆ. ಒಂದು ಕಡೆ ಸಮುದ್ರ ಮಟ್ಟದಿಂದ 22,000 ಅಡಿ ಎತ್ತರದ ಕೇದಾರನಾಥ ಬೆಟ್ಟ, ಮತ್ತೊಂದು ಕಡೆ 21,600 ಫೀಟ್ ಎತ್ತರದ ಖರ್ಚ್ಕುಂಡ, ಮೂರನೇ ಕಡೆ 22,700 ಫೀಟ್ ಎತ್ತರದ ಭರತ್ಕುಂಡ. 3 ದೊಡ್ಡ ಬೆಟ್ಟಗಳ ನಡುವೆ 5 ನದಿಗಳ ಸಂಗಮವೂ ಕೂಡ ಇಲ್ಲಿದೆ. ಮಂದಾಕಿನಿ, ಮಧುಗಂಗಾ, ಕ್ಷೀರಗಂಗಾ, ಸರಸ್ವತಿ ಹಾಗೂ ಸ್ವರ್ಣಗೌರಿಯೇ ಆ ನದಿಗಳು. ಈ ನದಿಗಳನ್ನು ಕೆಲವರು ಕಾಲ್ಪನಿಕ ಎಂದು ಹೇಳುತ್ತಾರೆ. ಮಂದಾಕಿನಿ ನದಿ ಮಾತ್ರ ಸದ್ಯ ಇಲ್ಲಿ ಸ್ಪಷ್ಟವಾಗಿ ಕಣ್ಣಿಗೆ ಗೋಚರವಾಗುತ್ತೆ. 85 ಅಡಿ ಎತ್ತರ, 187 ಅಡಿ ಉದ್ದ, 80 ಫೀಟ್ ಉದ್ದ ಇರೋ ಕೇದಾರನಾಥ ಮಂದಿರ 11,750 ಅಡಿ ಎತ್ತರದಲ್ಲಿ ನಿರ್ಮಾಣಗೊಂಡಿದ್ದೇ ರೋಚಕ. ಈ ಮಂದಿರದ ಗೋಡೆಗಳು 17 ಫೀಟ್ ದಪ್ಪ ಇದೆ. ತುಂಬಾ ಗಟ್ಟಿಯಾದ ಕಲ್ಲುಗಳಿಂದ ಈ ಮಂದಿರದ ಗೋಡೆಯನ್ನು ಕಟ್ಟಲಾಗಿದೆ. ಅತ್ಯಂತ ದೊಡ್ಡ ದೊಡ್ಡ ಕಲ್ಲುಗಳಿಂದ ಈ ಮಂದಿರ ನಿರ್ಮಾಣ ಮಾಡಲಾಗಿದೆ. ಆ ಕಾಲದಲ್ಲಿಯೇ ಇಂಟರ್ಲಾಕ್ ಟೆಕ್ನಿಕ್ ಬಳಸಿ ಈ ಸನ್ನಿಧಾನವನ್ನು ನಿರ್ಮಾಣ ಮಾಡಲಾಗಿದೆ. ಅಖಂಡ ಶಿಲೆಗಳನ್ನು ಇಷ್ಟು ಎತ್ತರದ ಪ್ರದೇಶದಲ್ಲಿ ಸಾಗಿಸಿ ಮಂದಿರವನ್ನು ನಿರ್ಮಾಣ ಮಾಡಿದ್ದು ನಿಜಕ್ಕೂ ಅಚ್ಚರಿಯ ಸಾಹಸವೇ ಸರಿ. ಇದು ಕೇವಲ ಮನುಷ್ಯ ಮಾತ್ರರಿಂದ ಸಾಧ್ಯವಿಲ್ಲ. ಇದರ ಹಿಂದೆ ದೈವಿಕ ಶಕ್ತಿಯೂ ಇದೆ ಅನ್ನುತ್ತಾರೆ ಆಧ್ಯಾತ್ಮಿಕ ಸಾಧಕರು. ಈ ವ್ಯವಸ್ಥೆಯಿಂದಲೇ 2013ರಲ್ಲಿ ನಡೆದ ಭೀಕರ ಜಲಪ್ರವಾಹದಿಂದ ಈ ಕೇದಾರನಾಥ ಮಂದಿರ ಬಚಾವಾದ ಬಗ್ಗೆ ಸರ್ವರು ಅಚ್ಚರಿಗೊಳಗಾಗ್ತಾರೆ. 2013ರಲ್ಲಾದ ಭೀಕರ ಜಲಪ್ರಳಯದಲ್ಲಿ 100 ಮನೆಗಳು ಕುಸಿದು ಬಿದ್ದವು. ಸಾವಿರಾರು ಜನರು ಪ್ರಾಣ ಕಳೆದುಕೊಂಡರು. ಆದರೆ ಕೇದಾರನಾಥ ದೇವಾಲಯದ ಒಂದೇ ಒಂದು ಕಲ್ಲು ಕೂಡ ಅಲ್ಲಾಡಲಿಲ್ಲ. ಇದರ ಹಿಂದೆ ಕೇದಾರನಾಥನ ಶಕ್ತಿ ಹಾಗೂ ಮಂದಿರ ನಿರ್ಮಾಣದ ಹಿಂದಿರುವ ತಂತ್ರಜ್ಞಾನವೇ ಕಾರಣ ಎಂದು ಹೇಳಲಾಗುತ್ತೆ. ಮತ್ತೊಂದು ನಂಬಿಕೆ ಪ್ರಕಾರ ಭೀಕರ ಪ್ರವಾಹದಲ್ಲಿ ನುಗ್ಗಿ ಬಂದ ನೀರನ್ನು ಮಹಾಬಂಡೆಯೊಂದು ಅಡ್ಡಲಾಗಿ ನಿಂತು ಮಂದಿರದತ್ತ ಬರದಂತೆ ತಡೆಯಿತು ಎಂದು ಕೂಡ ಹೇಳಲಾಗುತ್ತೆ. ಅದು ಮಾತ್ರವಲ್ಲ, ಸಾಮಾನ್ಯವಾಗಿ ದೇವಸ್ಥಾನಗಳ ಮುಖ್ಯ ದ್ವಾರಗಳು ಪೂರ್ವ ಇಲ್ಲವೇ ಪಶ್ಚಿಮದತ್ತ ಮುಖ ಮಾಡಿಕೊಂಡಿರುತ್ತವೆ. ಆದರೆ ಈ ದೇವಸ್ಥಾನ ಆ ವಿಚಾರದಲ್ಲಿ ಬೇರೆಯದ್ದೇ ರೀತಿಯಲ್ಲಿದೆ. ಉತ್ತರಾಖಂಡ್ನಲ್ಲಿರುವ ಕೇದಾರನಾಥ ದೇವಸ್ಥಾನದ ಮುಖ್ಯ ದ್ವಾರ ದಕ್ಷಿಣದತ್ತ ಮುಖವಿದೆ. ಇಷ್ಟು ಎತ್ತರದಲ್ಲಿ ದೊಡ್ಡ ದೊಡ್ಡ ಶಿಲೆಗಳಲ್ಲಿ ಅತ್ಯದ್ಭುತ ವಾಸ್ತುಶಿಲ್ಪದೊಂದಿಗೆ ನಿರ್ಮಾಣಗೊಂಡಿದ್ದರ ಜೊತೆಗೆ ಕೇದಾರದಲ್ಲಿ ಬೆಳಗುವ ಆ ಜ್ಯೋತಿಯೂ ಕೂಡ ಅನೇಕ ರಹಸ್ಯಗಳಿಂದ ಕೂಡಿದೆ. ದೀಪಾವಳಿ ಮುಗಿದ ಬಳಿಕ ಕೇದಾರನಾಥ ಮಂದಿರವನ್ನು ಸುಮಾರು 6 ತಿಂಗಳುಗಳ ಕಾಲ ಅಂದ್ರೆ ಮೇವರೆಗೂ ಬಂದ್ ಮಾಡಲಾಗುತ್ತೆ. ಮಂದಿರವನ್ನು ಸಂಪೂರ್ಣವಾಗಿ ಬಂದ್ ಮಾಡುವ ಮೊದಲು ಕೇದಾರನಾಥನ ಎದುರು ಒಂದು ದೀಪವನ್ನು ಬೆಳಗಲಾಗುವುದು. ಆ ದೀಪ ನಿರಂತರ 6 ತಿಂಗಳುಗಳ ಕಾಲ ಉರಿಯುತ್ತದೆ.
ಈ 6 ತಿಂಗಳುಗಳ ಕಾಲ ಯಾರು ಕೂಡ ಕೇದಾರದೊಳಗೆ ಪ್ರವೇಶ ಪಡೆಯುವುದಿಲ್ಲ, ಯಾರು ಕೂಡ ಗರ್ಭಗುಡಿಗೆ ಕಾಲು ಇಡೋದಿಲ್ಲ. ಆದರೂ ಕೂಡ ಆ ದೀಪ ನಿರಂತರವಾಗಿ 6 ತಿಂಗಳುಗಳ ಕಾಲ ಉರಿಯುತ್ತದೆ. ಇದು ಈ ಶಿವನ ಸನ್ನಿಧಿಯಲ್ಲಿ ನಡೆಯುವ ದೊಡ್ಡ ಪವಾಡ. ದೇವಸ್ಥಾನದಲ್ಲಿ ದೀಪ ಹಚ್ಚಿದ ಬಳಿಕ ದೇವರ ವಿಗ್ರಹ ಸಮೇತ ಪುರೋಹಿತರು ದೇವಸ್ಥಾನವನ್ನು ತೊರೆಯುತ್ತಾರೆ. ದೀಪಾವಳಿಯ ಬಳಿಕ ಮೇನಲ್ಲಿ ಮತ್ತೆ ದೇವಾಲಯದ ಬಾಗಿಲುಗಳನ್ನು ತೆರೆಯಲಾಗುತ್ತೆ. ಆಗಲೇ ಉತ್ತರಾಖಂಡ್ ಯಾತ್ರೆಯೂ ಕೂಡ ಶುರುವಾಗುತ್ತೆ. ಮಂದಿರದ ಬಾಗಿಲು ತೆರೆದು ನೋಡಿದಾಗ ದೀಪ ಉರಿಯುತ್ತಲೇ ಇರುತ್ತೆ. ಅಲ್ಲದೆ ಮಂದಿರವನ್ನು ತೊರೆಯುವ ಮೊದಲು ಮಂದಿರ ಎಷ್ಟು ಸ್ವಚ್ಛವಾಗಿರುತ್ತೋ ಅಷ್ಟೇ ಸ್ವಚ್ಛವಾಗಿ 6 ತಿಂಗಳುಗಳ ಬಳಿಕ ಕಾಣಸಿಗುತ್ತೆ. ಒಂದೇ ಒಂದು ಕಸ ಕಡ್ಡಿಯೂ ಕೂಡ ಮಂದಿರದಲ್ಲಿ ಕಾಣಸಿಗುವುದಿಲ್ಲ. ಕೇದಾರದ ಮತ್ತೊಂದು ರಹಸ್ಯವೆಂದರೆ ಮುಂಬರುವ ದಿನಗಳಲ್ಲಿ ಭಕ್ತ ಕೋಟಿಗೆ ಇಲ್ಲಿ ವಿರಾಜಮಾನನಾಗಿರುವ ರುದ್ರನ ದರ್ಶನ ಸಿಗುವುದಿಲ್ಲ. ಹಾಗಿದ್ರೆ ಯಾಕೆ? ಯಾವ ಕಾರಣಕ್ಕೆ ಭವಿಷ್ಯದಲ್ಲಿ ತ್ರಿನೇತ್ರನ ದರ್ಶನ ಲಭ್ಯವಾಗುವುದಿಲ್ಲ ಎಂದು ನೋಡುತ್ತಾ ಹೋದ್ರೆ ಪುರಾಣದಲ್ಲಿ ಹೇಳಿದ ಭವಿಷ್ಯವಾಣಿಯು ತೆರೆದುಕೊಳ್ಳುತ್ತೆ. ಹೌದು, ಮಂದಾಕಿನಿ ನದಿ ತಟದಲ್ಲಿ ಭವ್ಯ ಭಾರತದ ಆಧ್ಯಾತ್ಮಿಕ ಪರಂಪರೆಯ ಗುರುತಾಗಿ ಭಕ್ತಿ ಪರಂಪರೆಯ ಸೊಬಗಾಗಿ ನಿಂತಿರುವ ಕೇದಾರನಾಥ ದೇವಾಲಯ ಮುಂದೊಂದು ದಿನ ಇತಿಹಾಸದ ಪುಟಗಳಿಗೆ ಸೇರಿ ಹೋಗಲಿದೆ. ಕೇದಾರಕ್ಕೆ ಹೋದವರು ಅಲ್ಲಿರುವ ನರನಾರಾಯಣ ಬೆಟ್ಟದ ಬಗ್ಗೆ ತಿಳಿದುಕೊಂಡಿರ್ತಾರೆ. ಆ 2 ಬೆಟ್ಟಗಳು ಒಂದಕ್ಕೊಂದು ಬೆರೆತ ದಿನವೇ ಅಂದ್ರೆ ಕೂಡಿಕೊಂಡ ದಿನವೇ ಕೇದಾರನಾಥ ದೇವಾಲಯ ಹಾಗೂ ಬದರಿನಾಥ ದೇವಾಲಯಕ್ಕೆ ಸಾಗಲು ಇರುವ ಹಾದಿಯು ಸಂಪೂರ್ಣವಾಗಿ ಬಂದ್ ಆಗಲಿದೆ ಎಂದು ಪುರಾಣದಲ್ಲಿ ಭವಿಷ್ಯ ನುಡಿಯಲಾಗಿದೆ. ಪುರಾಣಗಳ ಪ್ರಕಾರ ಸದ್ಯ ವರ್ತಮಾನದಲ್ಲಿರುವ ಕೇದಾರ ಹಾಗೂ ಬದ್ರಿನಾಥ ಮಂದಿರಗಳು ಭಕ್ತಕೋಟಿ ಕಣ್ಮನಗಳಿಂದ ದೂರವಾಗಲಿವೆ. ಹೊಸದಾಗಿ ಬೇರೆಯ ಕೇದಾರನಾಥ ಹಾಗೂ ಬದರಿನಾಥ ಮಂದಿರಗಳು ಅಸ್ತಿತ್ವಕ್ಕೆ ಬರಲಿವೆ ಎಂದು ಹೇಳಲಾಗಿದೆ. ಉತ್ತರಾಖಂಡ ಅಂದ್ರೇನೆ ದೇವಭೂಮಿ ಅಂತಾರೆ. ಪಾಂಡವರು ಸ್ವರ್ಗದತ್ತ ಪ್ರಸ್ಥಾನ ಮಾಡಿರುವ ಜಾಗವೂ ಇದಾಗಿದೆ ಅನ್ನೋ ನಂಬಿಕೆ ಇದೆ. ಹರ ಮತ್ತು ಹರಿ ಇಬ್ಬರೂ ನೆಲೆ ನಿಂತ ಬೀಡಿದು. ಒಂದು ಕಡೆ ಶಿವ ಕೇದಾರನಾಥನ ರೂಪದಲ್ಲಿದ್ರೆ ಮತ್ತೊಂದು ಕಡೆ ವಿಷ್ಣು ಬದ್ರಿನಾಥನ ರೂಪದಲ್ಲಿ ನೆಲೆ ನಿಂತಿದ್ದಾನೆ. ಸುತ್ತಲೂ ಹಿಮಾಲಯ ಬೆಟ್ಟವನ್ನೇ ಹೊತ್ತಿಕೊಂಡಿರುವ ಈ ಉತ್ತರಾಖಂಡ ಸಾಧು ಸಂತರ, ಜ್ಞಾನ ಜಿಜ್ಞಾಸಿಗಳ, ಆಧ್ಯಾತ್ಮಿಕ ಸಾಧಕರ, ಮೋಕ್ಷ ನಿರೀಕ್ಷಕರ ತಾಣ. ದೇಶ ವಿದೇಶಗಳಿಂದ ಜನರು ಈ ಕಡೆ ಹರಿದು ಬರ್ತಾರೆ. ಅದರಲ್ಲೂ ಕೇದಾರಕ್ಕೆ ಹೆಚ್ಚಿನ ಭಕ್ತರು ಬರ್ತಾರೆ. ಅದಕ್ಕೆ ಕಾರಣವೇನು? ಕೇದಾರದಲ್ಲಿ ಅದ್ಯಾವ ದಿವ್ಯ ಶಕ್ತಿ ಇದೆ ಅಂತ ಕುತೂಹಲಕ್ಕೆ ಬಿದ್ದರೆ ಅನೇಕ ವಿಷಯಗಳು ಬಹಿರಂಗಗೊಳ್ತವೆ. ಕೇದಾರೇಶ್ವರನ ಸನ್ನಿಧಾನ ಕೇವಲ ಒಂದು ಕೈಮುಗಿದು ಹೋಗುವ ದೇವಾಲಯವಲ್ಲ. ಇದು ವಿಶೇಷ ಶಕ್ತಿ ಇರೋ ದೇವಾಲಯ. ಸಾಕ್ಷಾತ್ ಶಿವನೇ ಇಲ್ಲಿ 6 ತಿಂಗಳುಗಳ ಕಾಲ ಸಮಾಧಿ ಸ್ಥಿತಿಯಲ್ಲಿರುತ್ತಾನೆ ಎಂಬ ನಂಬಿಕೆ ಇದೆ. ಹೀಗಾಗಿಯೇ ಇಲ್ಲಿ ಊಹೆಗೂ ಮೀರಿದ ದೈವಶಕ್ತಿ ಇದೆ. ಕೇದಾರಕ್ಕೆ ಹೋಗಲು ಭಕ್ತಿ ಭಾವ, ದೇವರ ಮೇಲೆ ಅತೀವ ನಂಬಿಕೆಯ ಆಗಬೇಕಿಲ್ಲ. ಅಲ್ಲಿ ಹೋಗಿ ಸುಮ್ಮನೆ ಕುಳಿತುಕೊಂಡರೂ ಸಾಕು, ಆ ಭಗವಂತನ ಮಹಿಮೆ ಅರಿವಿಗೆ ಬರುತ್ತೆ. ಕೇದಾರ ಕೊಂಚ ಚಿಕ್ಕದೇ ಆದ ದೇವಾಲಯ, ಆದ್ರೆ ಇದು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಕೇಂದ್ರ. ಯಾವ ನಂಬಿಕೆಯೂ ಬೇಡ, ಯಾವ ಪೂರ್ವಾಗ್ರಹವೂ ಬೇಡ. ಸುಮ್ಮನೆ ಕೇದಾರಕ್ಕೆ ಹೋಗಿ ಭೇಟಿ ನೀಡಿದರೆ ಸಾಕು, ಅಲ್ಲಿಯ ಶಕ್ತಿ ನಿಮಗೆ ಪರಿಚಯವಾಗುತ್ತೆ. ನಿಮ್ಮ ಸಂವೇದನೆಗಳು ಸೂಕ್ಷ್ಮಗೊಳ್ಳುತ್ತವೆ. ನಿಮ್ಮ ಗ್ರಹಿಕೆಗೆ ಅಲ್ಲಿನ ಶಕ್ತಿಯ ಅರಿವು ಆಗುತ್ತೆ. ಈ ದೇಶದಲ್ಲಿ ಸಾವಿರ ಮಂದಿರಗಳಿವೆ, ಮಠಗಳಿವೆ. ಆದ್ರೆ ಆಧ್ಯಾತ್ಮ ಸಾಧಕರು, ಋಷಿ ಸನ್ಯಾಸಿ, ತಪಸ್ವಿಗಳು ತಮ್ಮ ಸಾಧನೆಗೆ ಹೆಚ್ಚು ಆಯ್ಕೆ ಮಾಡಿಕೊಳ್ಳುವುದೇ ಹಿಮಾಲಯವನ್ನು, ಹಿಮಾಲಯದ ತಪ್ಪಲಿನಲ್ಲಿರುವ ದೇವಸ್ಥಾನ ದೇಗುಲಗಳನ್ನು. ಇದು ಸಹಸ್ರ ವರ್ಷಗಳಿಂದ ನಡೆದುಕೊಂಡಿರುವ ಪರಂಪರೆ. ಆಧ್ಯಾತ್ಮಿಕ ಹಾದಿಯಲ್ಲಿ ನಡೆಯುವವರು ಹಿಮಾಲಯವನ್ನೇ ಏಕೆ ಆಯ್ಕೆ ಮಾಡಿಕೊಳ್ತಾರೆ? ಹಿಮಾಲಯದಲ್ಲಿ ಇರುವಂತಹ ಶಕ್ತಿ ಎಂತಹುದು ಅಂತ ನೋಡಿದ್ರೆ ನಿಮಗೆ ಸ್ಪಷ್ಟವಾಗಿ ಕಾಣುವುದು ಹಿಮಾಲಯದ ಎತ್ತರ, ಮೈಚಾಚಿಕೊಂಡು ಹರಡಿರುವ ಅದರ ವಿಸ್ತಾರ ಹಾಗೂ ಅದರ ಗಾತ್ರ. ಆಧ್ಯಾತ್ಮ ಹಾದಿಯಲ್ಲಿ ನಡೆಯಬೇಕಾದರೆ ಮೊದಲು ಒಡೆದು ಹಾಕಬೇಕಿರುವುದೇ ಈ ನಾನು ಎನ್ನುವ ಅಹಂ. ನಾನು ಹೋದರೆ ಹೋದೆನೋ ಅನ್ನೋ ಉಕ್ತಿಯಂತೆ ಆಧ್ಯಾತ್ಮಿಕ ಸಾಧಕರನ್ನು ಮೊದಲು ತೊರೆದು ಹೋಗಬೇಕಿರುವುದೇ ಈ ನಾನು ಎಂಬ ಅಹಂ ಭಾವ. ಅದನ್ನು ಅತ್ಯಂತ ಸುಲಭವಾಗಿ ಕಿತ್ತು ಹಾಕುವುದೇ ಈ ಹಿಮಾಲಯದ ಶ್ವೇತ ಬೆಟ್ಟಗಳು. ಹೌದು, ಅದರ ಎದುರು ಹೋಗಿ ನಿಂತ ಯಾರಿಗೆ ಆಗಲಿ ಈ ಸೃಷ್ಟಿಕರ್ತನ ಸೃಷ್ಟಿಯಲ್ಲಿ ಬ್ರಹ್ಮಾಂಡದಲ್ಲಿ ನಾನೆಷ್ಟು ಚಿಕ್ಕವನು ಅನ್ನೋದರ ಅರಿವು ಮೂಡುತ್ತೆ. ಈ ಜಗದ ಸೃಷ್ಟಿಯಲ್ಲಿ ನಾನೆಂದೂ ಅಣುವಿನಂತಹ ಅಂಶ ಮಾತ್ರ ಅನ್ನೋದರ ಜ್ಞಾನ ಹುಟ್ಟುತ್ತದೆ. ಇದೇ ಕಾರಣಕ್ಕೆ ಜನರು ಹಿಮಾಲಯವನ್ನು ಆಯ್ಕೆ ಮಾಡಿಕೊಳ್ತಾರೆ. ಇದೇ ಕಾರಣಕ್ಕೆ ಹಿಮಾಲಯದ ತಪ್ಪಲಿನಲ್ಲಿ ತಪಸ್ಸಿಗೆ ಕೂತು ಮೋಕ್ಷದ ಸಾಕ್ಷಾತ್ಕಾರದ ದಾರಿಯತ್ತ ನಡೆಯುತ್ತಾರೆ.
ಬದುಕಿನಲ್ಲಿ ಒಂದು ಬಾರಿಯಾದ್ರೂ ನಾವು ಹಿಮಾಲಯವನ್ನು ನೋಡದೇ ಇದ್ದಲ್ಲಿ ಅಪಾರವಾದದ್ದನ್ನೇ ಕಳೆದುಕೊಂಡಂತೆ. ಎಲ್ಲವೂ ಮುಗಿದು ಹೋಗುವ ವೇಳೆ, ಜೀವನ ಸಂಧ್ಯಾಕಾಲಕ್ಕೆ ಜಾರುವ ಮುನ್ನ ಒಂದು ಬಾರಿಯಾದ್ರೂ ಹಿಮಾಲಯವನ್ನು ನೋಡಲೇಬೇಕು. ಯಾವುದೇ ನಂಬಿಕೆ, ಸಿದ್ಧಾಂತ, ಭಕ್ತಿಯನ್ನಿಟ್ಟುಕೊಂಡೇ ಇಲ್ಲಿ ಹೋಗಬೇಕಿಲ್ಲ. ಕೇವಲ ಒಬ್ಬ ಯಾತ್ರಾರ್ಥಿಯಾಗಿಯೋ, ಪ್ರವಾಸಿಯಾಗಿಯೋ, ಚಾರಣ ಪ್ರಿಯನಾಗಿಯೋ ಹೋದರೂ ಸಾಕು. ಈ ಹಿಮಾಲಯವೆಂಬ ಭಗವಂತನ ಅಪಾರ ಸೃಷ್ಟಿಯ ಶಕ್ತಿ ಸಂಚಲನ ನಮ್ಮಲ್ಲಿ ಆಗಲಿದೆ. ಇದು ನಮ್ಮನ್ನು ಅಕ್ಷರಶಃ ಒಂದು ಇರುವೆ ಭಾವಕ್ಕೆ ನೂಕಿಬಿಡುತ್ತೆ. ನೀನು ಎಂದುಕೊಂಡಿದ್ದು ನೀನಲ್ಲ, ನೀನು ಏನೂ ಅಲ್ಲ, ನೀನು ಏನು ಅನ್ನೋದು ತಿಳಿದುಕೋ ಎಂಬ ಭಾವದಲ್ಲಿ ಅದು ಮಾತನಾಡುತ್ತಿದೆಯೇನೋ ಅನ್ನುವ ಒಂದು ಅಂತರ್ನುಡಿ ನಮ್ಮಲ್ಲಿ ಹುಟ್ಟಿಕೊಳ್ಳುತ್ತೆ. ಆ ಭಾವವನ್ನು ಯಾವುದೇ ಅಕ್ಷರಗಳಲ್ಲಾಗಲಿ ಮಾತುಗಳಲ್ಲಾಗಲಿ ಹಿಡಿದಿಡಲು ಸಾಧ್ಯವಿಲ್ಲ. ಅದೊಂದು ಅನಿರ್ವಚನೀಯ ಭಾವ. ನಮ್ಮ ಸಂತ ಪರಂಪರೆ, ಸನ್ಯಾಸಿ ಪರಂಪರೆ, ತಪಸ್ವಿ ಪರಂಪರೆ ಇದೇ ಹಿಮಾಲಯದಲ್ಲಿ ತಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಕೂಡಿಟ್ಟು ಹೋಗಿದ್ದಾರೆ. ದೇಹ ತ್ಯಾಗಕ್ಕೆ ಇದೇ ಜಾಗವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಆ ಅಗ್ನಿ ದಿವ್ಯತೆ ಹಿಮಾಲಯದಲ್ಲಿ ಬೇರೂರಿದೆ, ಬೇರೆಯದ್ದೇ ಶಕ್ತಿಯನ್ನು ಸೃಷ್ಟಿಸಿದೆ. ಅವರು ಬದುಕಿ ಹೋದ ಒಂದು ಆಧ್ಯಾತ್ಮಿಕ ಬದುಕು, ಯೋಗ ಶಕ್ತಿ, ತಪಸ್ಶಕ್ತಿ ಹಿಮಾಲಯದಲ್ಲಿ ಪರಂಪರೆಯ ಹೆಜ್ಜೆ ಗುರುತೊಂದನ್ನು ಬಿಟ್ಟು ಹೋಗಿವೆ. ಅದನ್ನು ತಪೋಭೂಮಿಯನ್ನಾಗಿಸಿದೆ. ಈ ತಪೋಭೂಮಿಯ ಗೂಡಿನಲ್ಲಿಯೇ ತಪಸ್ಶಕ್ತಿಯನ್ನು ಲೋಕಕ್ಕೆ ಬಿಟ್ಟು ಹೋಗಿದೆ ನಮ್ಮ ಆಧ್ಯಾತ್ಮಿಕ ಪರಂಪರೆ. ಆ ಪರಂಪರೆಯ ಮುಂದುವರಿಕೆಗೆ, ಆ ಪರಂಪರೆಯ ಉಳಿವಿಕೆಗೇನೆ ಇವತ್ತು ಕೂಡ ಸಾಧು ಸನ್ಯಾಸಿಗಳು ಹಿಮಾಲಯವನ್ನು ಆಯ್ಕೆ ಮಾಡಿಕೊಳ್ತಾರೆ.